ಪ್ರಾಪರ್ ಎಸ್ ಟಿ ಪಿ, ಪ್ರಾಪರ್ ಬೋರು. ಎಷ್ಟೋ ಲೇಔಟ್ಗಳು ನೋಡಿರ್ತೀರಾ, ಮನೆಗಳಿರಲ್ಲ. ಸೊ ನಮ್ಮ ಲೇಔಟಲ್ಲಿ ಮನೆ ಇದೆ, ರೆಡಿ ಇದೆ, ಬಂದು ಚೆಕ್ ಮಾಡ್ಕೊಳ್ಳಿ. ಇದೇ ನಮ್ಮ ಲೇಔಟು. ನಮ್ಮ ಲೇಔಟಿಂದ 700 ಮೀಟ್ರಲ್ಲಿ ಕಾನ್ಕಾರ್ಡ್ ನಾಪಾ ವಿಲ್ಲಾ ಇದೆ. ಇಲ್ಲಿಂದ 400 ಮೀಟ್ರಲ್ಲಿ ವಲ್ಲಭ ಇಂಟರ್ನ್ಯಾಷನಲ್ ಸ್ಕೂಲ್ ಬರುತ್ತೆ. ಇಲ್ಲಿಂದ 5 ಕಿಲೋಮೀಟ್ರ್ ಪಿರಮಿಡ್ ವ್ಯಾಲಿ. ಇಲ್ಲಿಂದ 5 ಕಿಲೋಮೀಟ್ರ್ ರವಿಶಂಕರ್ ಆಶ್ರಮ. ಸೆಂಟ್ರಲ್ ಇದೆ ನಮ್ಮ ಲೇಔಟು. ಟೋಟಲ್ ಗೇಟೆಡ್ ಕಮ್ಯುನಿಟಿ, 15 ಅಡಿ ಗೇಟ್ ಎಂಟ್ರೆನ್ಸು, ಟೋಟಲ್ ಸೆಕ್ಯೂರಿಟಿ. ನೋಡಿ, ವಲ್ಲಭ ಇಂಟರ್ನ್ಯಾಷನಲ್ ಸ್ಕೂಲು ಅದ್ರ ಎದುರುಗಡೆನೆ ನಮ್ಮ ಲೇಔಟು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದೇನೋ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಕೂಡ ನಾನು ನಿಮಗೆ ಸೈಟ್ಗಳನ್ನು ತೊಗೊಂಬರ್ತಾ ಇದ್ದೀನಿ, ಲೇಔಟ್ಗಳನ್ನು ತೊಗೊಂಬರ್ತಾ ಇದ್ದೀನಿ. ತುಂಬ ಜನ ಕೇಳಿದರೆ ನಮಗೆ ಕನಕಪುರ ರೋಡಲ್ಲಿ ಆ್ಯಂಡ್ ಮೈಸೂರು ರೋಡ್ಗೆ ಕನೆಕ್ಟಿವಿಟಿ ಇರುವಂಥ ಜಾಗದಲ್ಲಿ ಯಾಕೆ ಲೇಔಟ್ಗಳನ್ನು ತರ್ತಾ ಇಲ್ಲ ಅಂತ ಕೇಳ್ತಾ ಇದ್ದರೆ, ಫೈನಲಿ ನಿಮಗೋಸ್ಕರ ಒಂದು ಒಳ್ಳೆ ಲೊಕಾಲಿಟಿ, ಒಂದು ಒಳ್ಳೆ ಸೈಟ್ಗಳನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಲೇಔಟನ್ನು ನಮಗೆ ಪರಿಚಯ ಮಾಡಿಕೊಡ್ತಿರೋಂಥವ್ರು ಶ್ರೀ ದಾತ್ರಿ ಪ್ರಾಪರ್ಟೀಸ್ ಅವರು. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಪ್ರಸನ್ನ ಸರ್ ಇದ್ದಾರೆ. ಕರೆಯೋಣ ಸರ್ನ, ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಓಕೆ, ನೀವಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು. ಈ ಸೆಕ್ಷನ್ ಅಲ್ಲಿ ತೊಗೊಂಬಂದಿದ್ದಕ್ಕೆ. ನಾವು ಕನಕಪುರ ಕಡೆ ಬಂದಿರಲಿಲ್ಲ. ಖಂಡಿತ ಕನಕಪುರದ ಜನತೆ ಅಥವಾ ಕನಕಪುರ ರೋಡ್ ಅಲ್ಲಿ ಇರೋ ಜನತೆಗಳು ತುಂಬಾ ಖುಷಿಯಾಗಿರ್ತಾರೆ. ಅಂಡ್ ಈವನ್ ಮೈಸೂರು ರೋಡ್ ಅವರು ಕೂಡ ಸೂಪರ್ ಆಗಿ ಇಲ್ಲಿ ಲೇಔಟ್ ಸೈಟ್ಗಳನ್ನ ಪರ್ಚೇಸಸ್ ಮಾಡಬಹುದು. ಫಸ್ಟ್ ತಮ್ಮ ಕಂಪನಿಯ ಒಂದು ಇಂಟ್ರೊಡಕ್ಷನ್ ಅನ್ನ ಕೊಡ್ಬೋದಾ ನಮಗೆ? ಓಕೆ ಸರ್. ಸರ್ ನಮಸ್ತೆ. ಶ್ರೀ ದಾತ್ರಿ ಪ್ರಾಪರ್ಟೀಸ್ ನಮ್ಮ ಕಂಪ್ನಿ ನೇಮ್ ಬಂದು. ಯಾವಾಗಿಂದ ಈ ಫೀಲ್ಡ್ ಅಲ್ಲಿ ಇದ್ದೀರಾ ನೀವು? ಸರ್ ನಾನು ಈ ಫೀಲ್ಡ್ಗೆ ಬಂದು 4 ಇಯರ್ಸ್ ಆಯ್ತು ಸರ್. 4 ಇಯರ್ಸ್ ಆಯ್ತು? ಹೌದು ಸರ್, ಹೌದು. ಅಂಡ್ ಎಷ್ಟು ಪ್ರಾಜೆಕ್ಟ್ ಗಳನ್ನ ಮಾಡಿರ್ಬೋದು ಸರ್? ಇಲ್ಲಿವರೆಗೂ ಅಪ್ ಟು 8 to 10 ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿದೆ ಸರ್. ನೆಕ್ಸ್ಟ್ ಪ್ರೋಸೆಸ್ ಗೆ ಇನ್ನು 3 ರೆಡಿ ಇದೆ ಸರ್. 3 ರೆಡಿ ಇದೆ. ಫಸ್ಟ್ ಒನ್ ಇದು ಸರ್. ಇದು ಫಸ್ಟ್. ಇವಾಗ ನಿಮ್ ಚಾನಲ್ ಮುಖಾಂತರ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿ ಒಂದು ಮಾರ್ಕೆಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡೋದಕ್ಕೆ ಇದು ಫಸ್ಟ್ ಸರ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನು 2 ಪ್ರಾಜೆಕ್ಟ್ ರೆಡಿ ಇದೆ. ಒನ್ ಇದನ್ನ ಇವಾಗ ಲಾಂಚ್ ಮಾಡ್ತೀವಿ ಮಾಡೋಣ ಅಂತ. ಖಂಡಿತವಾಗ್ಲೂ. ಸೊ ಇಲ್ಲಿ ಅಂತ ಬಂದಾಗ ಇದು ಎಕ್ಸಾಕ್ಟ್ ಯಾವ ಲೊಕೇಶನ್ ಇದು ಸರ್? ಇದು ಕನಕಪುರ ರೋಡ್, ಸೋಮನಹಳ್ಳಿ ಸರ್. ಸೋಮನಹಳ್ಳಿ ಊರು ಗ್ರಾಮ ಪಂಚಾಯತಿ ಅಟ್ಯಾಚ್ಗೆ ಬರುವಂತ ನಮ್ ಲೇಔಟ್. ಒಂದ್ ಕೆಲಸ ಮಾಡಿ, ಕನೆಕ್ಟಿವಿಟಿ ತರ ಹೇಳಿ ನಮ್ಗೆ. ಫಾರ್ ಎಕ್ಸಾಂಪಲ್, ಯಾರಾದ್ರೂ ಬೇರೆ ಬೇರೆ ಕಡೆಯಿಂದ ಬರಬೇಕು ಅಂತಂದ್ರೆ ಇಲ್ಲಿಗೆ ಬರೋದಾದ್ರೆ ಯಾವ್ಯಾವ ರೂಟ್ ಮುಖಾಂತರ ಬರಬಹುದು? ಅಂಡ್ ಈ ನಿಮ್ಮ ಲೇಔಟ್ ಇಂದ ನಾವು ಈ ರೂಟ್ ಅಲ್ಲಿ ಹೋಗ್ತೀವಿ, ಈ ರೂಟ್ ಅಲ್ಲಿ ಹೋಗ್ತೀವಿ ಅಂದ್ರೆ ಎಲ್ಲಿಗೆ ಹೋಗ್ಬಿಡ್ತೀವಿ ಸರ್? ನೀವು ಹಿಂಗೆ ಲೆಫ್ಟ್ ಹೋದ್ರೆ ಆರೋಹಳ್ಳಿಗೆ ಹೋಗ್ತೀರಾ. ಸೊ ಆರೋಹಳ್ಳಿಗೆ ಹೋಗ್ತೀರಾ ಸರ್. ರೈಟ್ ಹೋದ್ರೆ ನಿಮ್ಗೆ ಕಗ್ಲಿಪುರ ಬರುತ್ತೆ. ಸೊ ಕಗ್ಲಿಪುರ, ತಲಗಟ್ಪುರ, ರವಿಶಂಕರ ಆಶ್ರಮ ಬರುತ್ತೆ. ಆರ್ಟ್ ಆಫ್ ಲಿವಿಂಗ್ ಹತ್ರನೇ ಸರ್. ಜಸ್ಟ್ ಇಲ್ಲಿಂದ 5 ಕಿಲೋಮೀಟರ್ಸ್ ಆಗುತ್ತೆ. ನಾವು ಆಕ್ಚುಲಿ ಬರ್ತಾ ಶೂಟ್ ಮಾಡ್ಕೊಂಡ್ ಬಂದಿದ್ದೀನಿ. ಆರ್ಟ್ ಆಫ್ ಲಿವಿಂಗ್ 10 ನಿಮಿಷ. ಖಂಡಿತವಾಗ್ಲೂ ಕರೆಕ್ಟ್, 100% ಸರ್. ಸರಿ, ಹೇಳಿ ಸರ್, ಮುಂದೆ ಸರ್. ಇನ್ನೊಂದು ನಿಮ್ಗೆ ಸರ್, ಈಗ ಅಮ್ಯುನಿಟಿ ತಗೊಳಕ್ ಹೋದ್ರೆ ಸರ್, ಸೊ ಇಲ್ಲಿ ನಮ್ಮ ಪಕ್ಕದಲ್ಲಿ ಸರ್, ಇಲ್ಲಿ ನಿಯರ್ ಬೈ ಜಸ್ಟ್ 1 ಕಿಲೋಮೀಟರ್ ವಿಲಾಸ್ ಕಾನ್ಕಾರ್ಡ್ದು ವಿಲಾಸ್ ಇದೆ. ಕಾನ್ಕಾರ್ಡ್ ವಿಲಾಸ್ ಇದೆ. ಸೊ ಕಾನ್ಕಾರ್ಡ್ ವಿಲಾಸ್ ಬರುತ್ತೆ ಸರ್. ಇಲ್ಲಿ ಜಸ್ಟ್ ಇಲ್ಲಿಂದ 1 ಕಿಲೋಮೀಟರ್ ಸರ್. ನಮ್ಮ ಲೇಔಟ್ ಇಂದ 1 ಕಿಲೋಮೀಟರ್ ಅಲ್ಲಿ ಕಾನ್ಕಾರ್ಡ್ ಅವ್ರದ್ದು ಗ್ರೂಪ್ ವಿಲಾಸ್ ಬರುತ್ತೆ. ಒಂದು ಸರ್. ಇನ್ನೊಂದು ಅಮ್ಯುನಿಟಿ ತಗೊಳಕ್ ಹೋದ್ರೆ ನೀವು ಆನ್ ದಿ ವೇ ಬರ್ಬೇಕಾದ್ರೆ ನೋಡ್ಕೊಂಡ್ ಬಂದ್ರೆ 85 ಸ್ಕೂಲ್ ಒಂದು ಸಿಗುತ್ತೆ. ಸೊ ಹತ್ರ ಇದೆ 85 ಸ್ಕೂಲ್. ಜಸ್ಟ್ 1 ಕಿಲೋಮೀಟರ್ ಸರ್. 1 ಕಿಲೋಮೀಟರ್ ಸರ್. ಓಕೆ. ಅಂಡ್ ಇನ್ನು ಲೀಗಲ್ ಅಂತ ಬಂದಾಗ ಏನ್ ಡಾಕ್ಯುಮೆಂಟ್ಸ್ ಬರುತ್ತೆ ಇದು? ಸರ್ ಇದು ಗ್ರಾಮ ಪಂಚಾಯತಿಯಿಂದ ಅಪ್ರೂವಲ್ ತಗೊಂಡು ಡಿಸಿ ಕನ್ವೆನ್ಷನ್ ಮಾಡಿ ಲೇಔಟ್ ಮಾಡಿರೋಂಥದ್ದು. ಗ್ರಾಮ ಪಂಚಾಯತ್ ಅಪ್ರೂವಲ್ ಆಗಿದೆ, ಡಿಸಿ ಕನ್ವರ್ಷನ್ ಆಗಿದೆ ಸರ್. ಖಾತಾ ಅಂತ ಬಂದ್ರೆ ಯಾವ್ದು ಬರುತ್ತೆ ಸರ್? ಈ ಡಿಸಿ ಕನ್ವೆನ್ಷನ್ ಈ ಖಾತಾ ಬರುತ್ತೆ. ಎಸ್ ಸರ್. ಸರ್ ಟೈಟಲ್ ಕ್ಲಿಯರ್ ಇದೆಯಾ ಸರ್? 100% ಇದೆ. ಯಾರ್ದು ತಕರಾರು ಏನಿಲ್ಲ ಸರ್. ಏನಿಲ್ಲ ಸರ್. ನಿಮ್ಗೆ ಇನ್ನೊಂದು ಹೇಳ್ತೀನಿ. ಈಗ ನೀವು ಕೆಲವೊಂದು ಡಾಕ್ಯುಮೆಂಟ್ಸ್ ತಗೊಳಕ್ ಹೋದ್ರೆ ಟೋಟಲ್ ಪೇಜಸ್ ಬಂದು 150 ಇರುತ್ತೆ ಸರ್. ನಮ್ದು ಡಾಕ್ಯುಮೆಂಟ್ಸ್ ಪೇಜಸ್ ಬಂದು 300 ಪೇಜಸ್, 300 ಪೇಜಸ್ ಇದೆ. ಕ್ಲಿಯರ್ ಟೈಟಲ್ ಸರ್, 100%. ಸೊ ಜಾಗ ಎಲ್ಲಿಂದ ಬಂತು, ಯಾರಿಂದ ಬಂತು, ಯಾರಿಗೋಯ್ತು, ನಿಮ್ ಕೈ ಹೆಂಗ್ ಸೇರ್ತು, ಎಲ್ಲ ಇದೆ. ಅಪ್ ಟು ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ನಿಮ್ಗೊಂದು ಬುಕ್ ಲೇಟ್ ಕೊಟ್ಬಿಡ್ತೀನಿ. ನೀವೇ ಕೊಟ್ಬಿಡ್ತೀರಾ? ಖಂಡಿತವಾಗ್ಲೂ ಕೊಡ್ತೀನಿ ಸರ್. ಸರಿ ಸರ್, ಒಂದೊಳ್ಳೆ ಇಂಟ್ರೊಡಕ್ಷನ್ ಕೊಟ್ರೆ ವೀಕ್ಷಕರಿಗೆ ನಿಮಗೂ ಕೂಡ ಇಂಟ್ರೆಸ್ಟೆಡ್ ಇದೆ ಅಂತಂದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡೋದು ಮರಿಬೇಡಿ. ಅಂಡ್ ಈ ಲೊಕ್ಯಾಲಿಟಿ ಇದೆಯಲ್ಲ ಸರ್, ಇದು ಯಾರಿಗೆ ಸೂಕ್ತ, ಯಾರ್ಯಾರಿಗೆ ಬೆಟರ್ ಅಂತ ಹೇಳ್ತೀರಾ?
ಸರ್ 100 ಎಲ್ಲಿ ಇರೋರಿಗೆ, ಎಲ್ಲಿಂದ ಬರೋರಿಗೆ? ಸರ್ ನಿಮ್ಗೆ ನೋಡಿ ಇಲ್ಲಿಂದ ಎಕ್ಸಾಂಪಲ್ ಅಂದ್ರೆ ಸರ್ ಈಗ ನೈಸ್ ರೋಡ್ ವರ್ಗೂ ಅಪ್ ಟು ಮೆಟ್ರೋ ಬಂದಿದೆ. ನೈಸ್ ರೋಡ್ ವರ್ಗೂ ಅಪ್ ಟು ಮೆಟ್ರೋ ಇದೆ ಸರ್. ಅಲ್ಲಿಂದ ಇಲ್ಲಿಗೆ 15 ಮಿನಿಟ್ಸ್ ಜರ್ನಿ ಸರ್. ಸೊ ಪರ್ಟಿಕ್ಯುಲರ್ ಆಗಿ ಸರ್ ನಾನು ಇಲ್ಲೇ ತಗೊಬೇಕು ಅಲ್ಲೇ ತಗೊಬೇಕು ಅಂತೇನಿಲ್ಲ ಸರ್. ನೀವು ಬೆಂಗಳೂರು ಸಿಟಿ ಒಳಗಡೆ ಕೆಲಸ ಮಾಡೋರು ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಇರ್ಬೋದು, ಮನೆ ಕಟ್ಕೊಂಡು ವಾಸ ಮಾಡಿ ಸರ್. ಒಳ್ಳೇದಂತ ಖಂಡಿತವಾಗ್ಲೂ ಸರ್. ಹೆಂಗೋ ಮೆಟ್ರೋ ಹತ್ರ ಇದೆ, ಮೆಟ್ರೋ ಹತ್ರ ಇದೆ ಸರ್. ಎಲ್ಲಿ ಬೇಕಾದ್ರೆ ಓಡಾಡ್ಬೋದು ಸರ್. ಇವತ್ತಿನ ಕಾಲದಲ್ಲಿ ಎಲ್ಲರ ಹತ್ರ 2 ವೀಲರ್ ಇದ್ದೇ ಇರುತ್ತೆ. ಹೌದು. ತಗೊಂಡೋಗಿ ಅಲ್ಲಿ ಪಾರ್ಕ್ ಮಾಡ್ಕೊಳ್ಳಿ ಸರ್. ಸಿಟಿ ಒಳಗಡೆ ಜಾಮ್ ಇರುತ್ತೆ. ನೀವು ವೈಟ್ ಫೀಲ್ಡ್ ಹೋಗ್ಬೇಕಾ, ಮಾರತಳ್ಳಿ ಹೋಗ್ಬೇಕಾ, ಎಲ್ಲಿಗೆ ಹೋದ್ರೂ ಮೆಟ್ರೋ ಕನ್ಯೂನಿಟಿ ಇರೋದ್ರಿಂದ ಸರ್ ನಿಮ್ಗೆ ಓಡಾಡಕ್ಕೆ ಜರ್ನಿ ಅನ್ನೋದಕ್ಕೆ ನಿಮ್ಗೆ ಯಾವುದೇ ತರದ್ದು ಪ್ರಾಬ್ಲಮ್ ಇಲ್ಲ. ಆಮೇಲೆ ಇನ್ನೊಂದು ಕ್ವಶನ್ ಏನಂತಂದ್ರೆ ನಂದು ಮೈಸೂರು ರೋಡ್ ಅವ್ರಿಗೆ ಪ್ರಾಪರ್ಟಿ ಸರ್ 100% ನಿಯರ್ ಬೈ ಕುಂಬ್ಳಗೂಡ್ ಮೆಟ್ರೋ ಸ್ಟೇಷನ್ ವರ್ಗೂ ಹೋಗುತ್ತೆ. ಇಲ್ಲಿಂದ ಅದು ಒಂದು 15 ಮಿನಿಟ್ಸ್ ಜರ್ನಿ ಅಷ್ಟೇನೆ. ಖಂಡಿತವಾಗ್ಲೂ. ಆಮೇಲೆ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ದೊಂಬ್ಳೂರು ಇರ್ಬೋದು, ಚಂದಾಪುರ ಇರ್ಬೋದು, ಅವರು ಎಲ್ಲ ಇಲ್ಲಿ ಇನ್ವೆಸ್ಟ್ಮೆಂಟ್ ಖಂಡಿತವಾಗ್ಲೂ ಮಾಡಬಹುದು. ಬರ್ಬೋದಲ್ವಾ? 100% ಮಾಡಬಹುದು. ನೈಸ್ ರೋಡ್ ಇದೆ. ನೈಸ್ ರೋಡ್ ಇದೆ ಒಂದೇ ಇದು ಸರ್. ನೈಸ್ ರೋಡ್ ಬಂದ್ಬಿಟ್ಟು ನಿಮ್ಗೆ ಎಲ್ಲ ಕನ್ಯೂನಿಟಿ ಇದೆ. ಸೊ ಹಂಗಾಗಿ ನಿಮ್ಗೆ ಯಾರಿಗೂ ಒಂದು ನನ್ ಪರ್ಟಿಕ್ಯುಲರ್ ನನ್ಗೆ ಇಲ್ಲಿ ಬಂದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಯಾವ್ದು ಇಲ್ಲ ಸರ್. ಓಕೆ. ಸೊ ಈಸಿ ಆಗಿದೆ ಸರ್. ಈಸಿ ಆಗಿದೆ. ಸೊ ಈಸಿ ಆಗಿದೆ, ಆದ್ರೆ ಹೇಗಿದೆ ಲೇಔಟ್ ನೋಡ್ಲೇಬೇಕು ತಾನೆ. ಖಂಡಿತ ನೀವು ಕೂಡ ಕಾಯ್ತಾ ಇರ್ತೀರಾ ಸರ್. ಸರ್ ಜೊತೆ ವಾಕ್ ಮಾಡೋಣ, ಲೇಔಟ್ ಹೇಗಿದೆ ಅನ್ನೋದನ್ನ ತೋರಿಸ್ಕೊಡೋಣ ಸರ್. ಮೇನ್ ಗೇಟ್ ಇಂದ ಸ್ಟಾರ್ಟ್ ಮಾಡ್ಬಿಡೋಣ. ಖಂಡಿತವಲ್ಲ. ಬನ್ನಿ ಹೋಗೋಣ. ಸ್ಟಾರ್ಟಿಂಗ್ ಇಂದ ಸರ್ ಇಲ್ಲಿಗೆ 40 ಫೀಟ್ ಬರುತ್ತೆ. ಸರಿ. ಸೊ 40 ಫೀಟ್ ರೋಡ್ ಇದೆ ಸರ್. ಇದು ಕಂಪ್ಲೀಟ್ 40 ಫೀಟ್ ರೋಡ್ ಇದೆ ಸರ್. ಸರ್ ಈ ಹೋದ್ರೆ ಈ ರೋಡ್ ಎಲ್ಲಿ ಹೋಗುತ್ತೆ ಸರ್? ಸೀದಾ ಸೋಮನಹಳ್ಳಿ ಊರೊಳಗಡೆ ಹೋಗ್ತೀರಾ. ಲೆಫ್ಟ್ ತಗೊಂಡು ಹೋದ್ರೆ ಸರ್ ನೀವು ಕಗ್ಲಿಪುರ ಹೋಗ್ತೀರಾ. ರೈಟ್ ತಗೊಂಡು ಹೋದ್ರೆ ಸರ್ ಹಾರೋಳ್ಳಿಗೆ ಹೋಗ್ತೀರಾ. ಹಿಂಗೋದ್ರೆ ಎಲ್ಲಿ ಹೋಗುತ್ತೆ ಸರ್? ಹಾರೋಳ್ಳಿಗೆ ಹೋಗುತ್ತೆ. ಇದು ಹಾರೋಳ್ಳಿನ? ಖಂಡಿತವಲ್ಲ ಸರ್. ಸೊ ಇದು ಕನೆಕ್ಟಿವಿಟಿ ರೋಡ್. ರೋಡ್. ಸೊ ಗಾಡಿಗಳೆಲ್ಲ ಓಡಾಡುತ್ತೆ ಸರ್. ಸೊ ಹಿಂಗೆ ಮುಂದೆ ಬಂದ್ರೆ ನಿಮ್ಮ ಲೇಔಟ್. ಎಸ್ ಸರ್. ಓಕೆ. ಸೊ ನಿಮ್ಮ ಲೇಔಟ್ ಎಂಟ್ರೆನ್ಸ್ ನೋಡಿ ಹೆಂಗಿದೆ. ಕಾಂಪೌಂಡ್ ಗೇಟೆಡ್ ಕಮ್ಯುನಿಟಿನೇ ಕೊಟ್ಟಿದ್ದೀನಿ ಸರ್. ಓಕೆ. ಸೊ ದೊಡ್ಡದಾದಂತ ಗೇಟ್ ಕೂಡ ಇದೆ. ಗೇಟ್ ಕೊಟ್ಟಿದ್ದೀನಿ ಸರ್. ಒಂದು ಟ್ರಕ್ ಬರ್ಬೋದು ಒಳಗಡೆ ಸರ್? ಆರಾಮಾಗಿ ಬರ್ಬೋದು. ನಾಳೆ ಕನ್ಸ್ಟ್ರಕ್ಷನ್ 100% ಬರ್ಬೋದು ಸರ್. ಸರ್ ನಿಮ್ಗೆ ಇನ್ನೊಂದು ಅಂದ್ರೆ ಸರ್, ಈ ಪ್ರಾಜೆಕ್ಟ್ ಅಲ್ಲಿ ಈ ಲೇಔಟ್ ಅಲ್ಲಿ 2 ಪ್ರಾಜೆಕ್ಟ್ ಗಳು ಕನ್ಸ್ಟ್ರಕ್ಷನ್ ಮಾಡ್ಕೊಡಕ್ ನಮ್ಗೆ ಬಂದಿದೆ ಸರ್. ಸೊ ಅಪ್ ಟು ಫೆಬ್ರವರಿಗೆ ಒಂದು ಸ್ಟಾರ್ಟ್ ಮಾಡ್ತೀನಿ, ಏಪ್ರಿಲ್ ಒಂದು ಸ್ಟಾರ್ಟ್ ಮಾಡ್ತೀನಿ. ನೀವೇ ಮಾಡ್ತಾ ಇದ್ದೀರಾ ಸರ್? ನಾನೇ ಮಾಡ್ತೇನೆ. ನನಗೆ ಕೊಟ್ಟಿದ್ದಾರೆ. ನೀವೇ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀರಾ? 100% ನಾವೇ ಮಾಡ್ಕೊಡ್ತಾ ಇದ್ದೀವಿ. ಇಲ್ಲಿ ಸೈಟ್ ತಗೊಳ್ಳೋರಿಗೆ ಅದೊಂದು ಬೆನಿಫಿಟ್. ಖಂಡಿತವಲ್ಲ ಸರ್. ಡೆವಲಪರ್ನೇ ಮಾಡ್ಕೊಡ್ತಾ ಇದೀವಿ ಸರ್. ಸರ್ ವಿತ್ ಅವ್ರಿಗೆ ಪ್ಲಾನಿಂಗ್ ಕೊಟ್ಟು, ಡಿಸೈನಿಂಗ್ ಕೊಟ್ಟು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀರಾ. ಎಸ್ ಸರ್. ಒಂದು ಒಳ್ಳೆ ಬೆಲೆಯಲ್ಲಿ ಮಾಡ್ತೀರಾ. 100% ಅಲ್ವಾ? 100%. ವೀಕ್ಷಕರೇ ನೋಡಬಹುದು, ಸುತ್ತಮುತ್ತಲು ಮನೆಗಳೆಲ್ಲ ಬಂದಿದೆ. ಇಲ್ಲೆಲ್ಲ ಮನೆಗಳಿದೆ ಸರ್. ಇಲ್ಲೆಲ್ಲ ಯಾವ ಏರಿಯಾ ಅಂತಾರೆ ಸರ್ ಇದಕ್ಕೆ? ಸರ್ ಸೋಮನಹಳ್ಳಿನೇ ಹೋಗ್ರು ಸರ್ ಇದು. ಸರ್ ಒಳಗಡೆ ಬಂದ್ರೆ ಇಲ್ಲೆಷ್ಟಾಗಲ್ಲ ರೋಡ್ ಕೊಟ್ಟಿದ್ದೀರಾ ಸರ್? ಇದು ಸ್ಟಾರ್ಟಿಂಗ್ ಸರ್ ಇದು 50 ಫೀಟ್ ಬರುತ್ತೆ. ಎಂಟ್ರೆನ್ಸ್ 50 ಫೀಟ್ ಇದೆ. ಸೊ ಹೋಗ್ತಾ ಸರ್ 30 ಫೀಟ್ ಇದೆ. ಫಸ್ಟ್ 50 ಫೀಟ್. ಎಸ್ ಸರ್. ಹೋಗ್ತಾ ಒಳಗಡೆ ರೋಡ್ಗಳೆಲ್ಲ ನಮಗೆ 30 ಫೀಟ್ ಬರುತ್ತೆ. 30 ಫೀಟ್ ಬರುತ್ತೆ ಸರ್. ಬನ್ನಿ ಸರ್, ಹಂಗೆ ತೋರ್ಸ್ಕೊಂತ ಹೋಗ್ಬಿಡೋಣ. ಕಂಪ್ಲೀಟ್ 30 ಫೀಟ್ ಇದೆ ಸರ್. ಎಲ್ಲ ರೋಡ್ 30 ಫೀಟ್ ಕೊಟ್ಟಿದ್ದೀನಿ ಸರ್. ಟೋಟಲ್ ಆಗಿ ಎಷ್ಟು ಏಕರ್ ಅಲ್ಲಿ ರೆಡಿ ಮಾಡಿರುವಂತ ಜಾಗ ಇದು? ಸರ್ ಇದು ಟೋಟಲ್ 3 ಎಕರೆಲ್ಲಿ ಮಾಡಿದೀವಿ. 3 ಎಕರೆಲ್ಲಿ ಮಾಡಿದೀವಿ. ಎಷ್ಟು ಸೈಟ್ ಬಂದಿತ್ತು ಸರ್? ಟೋಟಲ್ 60 ಸೈಟ್ಗಳು ಇದಾವೆ ಸರ್. 60 ಸೈಟ್. 60 ಸೈಟ್ ಸರ್. 60 ಸೈಟ್ ಅಲ್ಲಿ ಇವಾಗ ಅವೈಲೇಬಲ್ ಇರುವಂತ ಸೈಟ್ಗಳು ಎಷ್ಟು ಸರ್? ಇದು ಆಲ್ರೆಡಿ ನಮ್ಗೆ ಗೊತ್ತಿರೋ ಮುಖಾಂತರನೇ ಒಂದು 40 ಸೈಟ್ಗಳು ಸೇಲ್ ಆಗಿದಾವೆ ಸರ್. ಒಂದು 20 ಇದೆ ಸರ್ ಈಗ. ಎಷ್ಟಿದೆ? 20 ಸೈಟ್ ಇದೆ ಸರ್. ಓನ್ಲಿ 20 ಸರ್. 20 ಸೈಟ್ಗಳಲ್ಲಿ ಯಾವ್ಯಾವ ಫೇಸಿಂಗ್ ಬರುತ್ತೆ, ಯಾವ್ಯಾವ ಸೈಜ್ ಸಿಗುತ್ತೆ ನಮಗೆ? ಸರ್ ನಿಮ್ಗೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ 4 ಬರುತ್ತೆ. 4 ಸಿಗುತ್ತೆ ಸರ್. ಇದರಲ್ಲಿ ಡೈಮೆನ್ಷನ್ ಬಂದು 30 40 25 40. 30 40 25 40. ಎಸ್ ಸರ್. ಓಹೋ, ಈ ತರ ಬರುತ್ತೆ. 1200 1000 ಸ್ಕ್ವೇರ್ ಫೀಟ್. ಎಸ್ ಸರ್. ಓಕೆ ಸರ್. ಆಮೇಲೆ ಇವೆಲ್ಲ ಸೈಟ್ ಬರುತ್ತಾ? ಹೌದು ಸರ್. ಸೊ ಇಲ್ಲೆಲ್ಲ ಯಾವ ಡೈಮೆನ್ಷನ್ ಸೈಟ್ ಸರ್? ಇದೆಲ್ಲ 30 40 ಸರ್. ಇವೆಲ್ಲ 30 40 ಸರ್. ಓಕೆ. ಇಲ್ಲೆಲ್ಲ ಯಾವುದು ಬರುತ್ತೆ ಸರ್? ಇದು 30 40 ಇದೆ, 25 40 ಇದೆ. ಸೊ ಇಲ್ಲಿ 30 40 25 40 ಎರಡು ಅವೈಲೇಬಲ್ ಸರ್. ಎರಡು ಅವೈಲೇಬಲ್ ಇದೆ. ಓಕೆ ಸರ್. ಹಾಗೆ ಇನ್ನೊಂದು ಬೇಸಿಕ್ ಕಮ್ಯುನಿಟೀಸ್ ಅಂತ ಬಂದಾಗ ಫಸ್ಟ್ ಪವರ್ ಲೈನ್ ನಮ್ ಕಣ್ಣಿಗೆ ಕಾಣ್ತಿದೆ ಸರ್. ಚಾರ್ಜ್ ಆಗಿದೆಯಾ ಸರ್ ಇಲ್ಲಿ? ಖಂಡಿತವಲ್ಲ ಇದೆ ಸರ್. ಸೊ ಯೂಸ್ ಮಾಡಬಹುದು 100% ಸರ್. ಓಕೆ. ಆಮೇಲೆ ನೀರಿಗೆ ಏನ್ ವ್ಯವಸ್ಥೆ ಮಾಡಿ ಸರ್? ನಮ್ದೇ ಓನ್ ಬೋರ್ ಇದೆ ಸರ್. ಲೇಔಟ್ ಅಲ್ಲಿ ನಮ್ದೇ ಆದಂತ ಓನ್ ಬೋರ್ ಇದೆ ಸರ್. ಸರಿ. ಯಾರು ಇವಾಗ ಮನೆ ಕಟ್ತೀನಿ ಅಂತಾರೆ ಸರ್, ಅಟ್ ಪ್ರೆಸೆಂಟ್ ಅವರಿಗೆ ವಾಟರ್ ಕಲೆಕ್ಷನ್ ಕೊಡ್ತೀನಿ ಸರ್. ಕೊಡ್ತೀರಾ? 100% ಡೈರೆಕ್ಟ್ ಆಗಿ. ಎಸ್ ಸರ್. ಆಮೇಲೆ ಸಿವೇಜು ಮತ್ತೆ ಡ್ರೈನೇಜ್ ಇಲ್ಲೇ ತೋರಿಸ್ಬಿಡೋಣ ಸರ್. ಇದೇ ಇಲ್ಲ ಸರ್. ಸೊ ಇದು ಡ್ರೈನೇಜ್. ಎಸ್ ಸರ್. ಓಪನ್ ಟೈಪ್ ಡ್ರೈನೇಜ್ ಮಾಡಿದೀರಾ? ಮಾಡಿದ್ದೀನಿ ಸರ್. ಓಕೆ. ಅಂಡ್ ಇನ್ನು ಸಿವೇಜ್ ಅಂತ ಬಂದಾಗ ಸರ್ STP ಕೊಟ್ಟಿದ್ದೀನಿ ಸರ್. ನಿಮ್ದು STP ಇದೆಯಾ? ಖಂಡಿತ ನಾನೇ ಮಾಡಿಸಿದ್ದೀನಿ ಸರ್. ಓಕೆ. ಇದು ವಾಟರ್ ಕನೆಕ್ಷನ್? ಹೌದು ಸರ್, ವಾಟರ್ ಕಲೆಕ್ಷನ್ ಸರ್. ಇಲ್ಲಿ ಬಂದು ಇದ್ರ ಕಲೆಕ್ಷನ್ ಕೊಟ್ಟಿದ್ದೀನಿ ಸರ್. ಈ ಪೈಪ್ ಅಲ್ಲಿ ಸಿವೇಜ್ ಕಲೆಕ್ಷನ್ ಕೊಟ್ಟಿದ್ದೀನಿ ಸರ್. ಸೊ ಇಲ್ಲಿಂದ ಒಳಗಡೆ STP ಕೂಡ ನೀವು ಪ್ರೊವೈಡ್ ಮಾಡಿದ್ದೀರಾ ಸರ್? ಹೌದು. ಸೊ ಅಲ್ಲಿ ನೋಡಿ ಸರ್, ಅಲ್ಲಿ ನಿಮ್ಗೆ ಅದು ಚೇಂಬರ್ ಅಲ್ಲಲ್ಲೇ ಒಂದೊಂದು ನಾನು ಬಾಕ್ಸ್ ಟೈಪ್ ಮಾಡಿ ಕೊಟ್ಟಿದ್ದೀನಿ ಸರ್. ತೋರಿಸ್ಬಿಡೋಣ ವೀಕ್ಷಕರೇ ನೋಡ್ಬೋದು ನೀವು. STP ಇರೋದ್ರಿಂದ ಇಲ್ಲಿ ಒಂದು ಚೇಂಬರ್ ಅನ್ನ ಮಾಡಿದ್ದಾರೆ. ಸೊ ನಾವು ಮನೆ ಕಟ್ಟಿದಾಗ ಇಲ್ಲಿ ಚೇಂಬರ್ ಕನೆಕ್ಷನ್ ಮಾಡಿದ್ರೆ ಆಯ್ತು, ಅಷ್ಟೇ ಅಲ್ವಾ ಸರ್? ಖಂಡಿತವಲ್ಲ ಸರ್. ಓಕೆ. ಸೊ ವೀಕ್ಷಕರೇ ಅಷ್ಟೇ ಅಲ್ಲ, ಇಲ್ಲಿ ನೋಡ್ಬೋದು ಕಟ್ಟೆ ಇರ್ಬೋದು ಕುತ್ಕೊಳ್ಳೋದಕ್ಕೆ, ಪ್ರತಿಯೊಂದು ವ್ಯವಸ್ಥೆಗಳು ಕೂಡ ಆಗಿದೆ. ಎಸ್ ಸರ್. ಸೊ ಲೈನ್ ಎಲ್ಲ ಕ್ಲಿಯರಿಟಿ ಆಗಿ ಬಂದಿದೆ. ಹೌದು. ಇಲ್ಲೆಲ್ಲ ಯಾವ ಸೈಜಿನ ಸೈಟ್ಗಳು ಬರುತ್ತೆ ಸರ್? ಸರ್ ಇದು 30 40 25 40 ಇಲ್ಲೊಳಗಡೆ. ಹೌದು ಸರ್, ಒಳಗಡೆ. ಸೂಪರ್ ಸರ್.
ಚೆನ್ನಾಗಿ ಹೇಳಿದ್ರೆ. ಆಮೇಲೆ ಸುತ್ತಮುತ್ತಲು ಏರಿಯಾಗಳ ಬಗ್ಗೆ ನಾವು ವಿಸಿಟ್ ಮಾಡಬಹುದಾದಂಥ ಪ್ಲೇಸ್ಗಳ ಬಗ್ಗೆ, ಜೊತೆಯಲ್ಲಿ ಸ್ಕೂಲು ಕಾಲೇಜು ಹಾಸ್ಪಿಟಲ್ಸ್ಗಳು ಯಾವ್ದು ಬರುತ್ತೆ ಸರ್ ಇಲ್ಲಿ ಸುತ್ತಮುತ್ತಲು? ಸ್ಕೂಲ್ಗಳ ಹೆಸರು ಹೇಳಿ ಸರ್ ನಮಗೆ ಕೆಲವೊಂದು. ಸರ್ ಇವಾಗ ಈಗ ನೋಡಿ ನೀವು ಬರ್ಬೇಕಾದ್ರೆ ಅಂದಿವೆ 85 ಸ್ಕೂಲ್ ಒಂದು ಸಿಕ್ತು ನಮ್ಮ ಲೇಔಟ್ ಇಂದ 1 ಕಿಲೋಮೀಟರ್ 85 ಸ್ಕೂಲ್. ಹೌದು ಸರ್ ಇನ್ನೊಂದು ನಮ್ ಲೇಔಟ್ ಇಂದ ಪರ್ಟಿಕ್ಯುಲರ್ ಆಗಿ ಜಸ್ಟ್ 500 ಮೀಟರ್ಸ್ ಅಲ್ಲಿ ವಲ್ಲಭ ಇಂಟರ್ನ್ಯಾಷನಲ್ ಸ್ಕೂಲ್ ಬರುತ್ತೆ. ವಲ್ಲಭ ಇಂಟರ್ನ್ಯಾಷನಲ್ ಸರ್ ಜಸ್ಟ್ 500 ಮೀಟರ್ಸ್ ಅಲ್ಲಿ ವಲ್ಲಭ ಇಂಟರ್ನ್ಯಾಷನಲ್ ಸ್ಕೂಲ್ ಬರುತ್ತೆ. ಓಕೆ ಓಕೆ ಓಕೆ. ಒಂದು ಸರ್ ಇನ್ನೊಂದು ಬಂದು ಇಲ್ಲಿ 400 ಮೀಟರ್ಸ್ ಶ್ರೀ ವಿದ್ಯಾ ಸರಸ್ವತಿ ಮಂದಿರ ಅಂತ. ವಿದ್ಯಾ ಸರಸ್ವತಿ ಮಂದಿರ ಅಂತ. ಎರಡು ಸ್ಕೂಲ್ ಹೌದು ಸರ್, ಎರಡು ಸ್ಕೂಲ್ ನಿಯರ್ ಬೈ ಇದೆ, ಹತ್ರದಲ್ಲಿ ಇದೆ ಸರ್, ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ ಸರ್. ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಸಿಗುತ್ತೆ. ಎಸ್ ಸರ್. ಸರ್ ಇನ್ನು ಹಾಸ್ಪಿಟಲ್ ಅಂತ ಬಂದಾಗ ಸರ್ ಲೈಫ್ ಹಾಸ್ಪಿಟಲ್ ಅಂತ ಬಂದ್ರೆ ಸರ್ ನಿಮಗೆ ಕನಕಪುರ ರೋಡ್ ಮೇನ್ ರೋಡ್ ಅಂದ್ರೆ ಸರ್ ಸೋಮನಹಳ್ಳಿ ನಿಯರ್ ಬೈ ಬರುತ್ತೆ. ಸರಿ. ಸೊ ನಮ್ ಲೇಔಟ್ ಇಂದ ಒಂದು 2 ಕಿಲೋಮೀಟರ್ಸ್ ಆಗ್ಬೋದು ಸರ್. ಲೈಫ್ ಲೈನ್ ಹಾಸ್ಪಿಟಲ್ ಬರುತ್ತೆ ಸರ್. ಲೈಫ್ ಲೈನ್ ಹಾಸ್ಪಿಟಲ್ 24/7 ಸರ್. ಯಾವ ಏರಿಯಾಗೆ ಬಂದಿದ್ದೀವಿ ನಾವು? ಸರ್ ನಮ್ದು ಇದು ಇನ್ನೊಂದು ಪ್ರಾಜೆಕ್ಟ್, ಇನ್ನೊಂದು ಪ್ರಾಜೆಕ್ಟ್ ನೋಡಿ ಸರ್ ಇದು. ಸೊ ಪ್ರಾಜೆಕ್ಟ್ ಹೆಸರೇನು ಸರ್? ಇದು ಮಹಾಲಕ್ಷ್ಮಿ ಬಡಾವಣೆ ಅಂತ. ಮಹಾಲಕ್ಷ್ಮಿ ಬಡಾವಣೆ. ಎಸ್ ಸರ್. ಯಾವ ಏರಿಯಾದಲ್ಲಿ ಇದೆ ಇದು ಆಕ್ಚುಲಿ? ಸರ್ ಎಕ್ಸಾಕ್ಟ್ ಲೊಕೇಶನ್ ಬಂದು ಅಗ್ರ. ಸುತ್ತಮುತ್ತಲ ಏರಿಯಾ ಬಗ್ಗೆ ಸ್ವಲ್ಪ ಮಾಹಿತಿ ಸರ್. ನಿಮ್ಗೆ ಇಲ್ಲಿಂದ ಸರ್ ಈ ಅಗ್ರದಿಂದ ನೀವು ಸರ್ ಮೈಸೂರು ರೋಡ್ ಇಲ್ಲಿಂದ ಎಕ್ಸಾಕ್ಟ್ 6 ಕಿಲೋಮೀಟರ್. 6 ಕಿಲೋಮೀಟರ್ ಸರ್. ಮೈಸೂರು ರೋಡ್ ಕುಂಬ್ಳಗೂಡು 6 ಕಿಲೋಮೀಟರ್. ಸೊ ಮತ್ತೆ ಈ ಕಡೆಯಿಂದ ರೈಟಿಗೆ ಹೋದ್ರೆ ಸರ್ ನಿಮ್ಗೆ 6 ಕಿಲೋಮೀಟರ್ ಕನಕಪುರ ರೋಡ್. ಈ ರೋಡ್ ಎಲ್ಲಿ ಹೋಗುತ್ತೆ ಸರ್? ಇದು ಸೀದಾ ಕನಕಪುರ ರೋಡ್ ಹೋಗುತ್ತೆ. ಕನಕಪುರ ರೋಡ್ ಸರ್. ಇದು ಕುಂಬ್ಳಗೂಡು ರೋಡ್ ಹೋಗುತ್ತೆ. ಕುಂಬಳಗೌಡ ರೋಡ್. ಎಸ್ ಸರ್. ಓಕೆ ಸರ್. ಸುತ್ತಮುತ್ತಲ ಎಲ್ಲ ನೋಡಿ ಸರ್, ಇಲ್ಲಿ ಡೆವಲಪ್ಮೆಂಟ್ ಆಗಿದೆ ಸರ್ ಆಲ್ಮೋಸ್ಟ್ ಏರಿಯಾದಲ್ಲಿ. ನೋಡಿ ಸರ್ ಎಲ್ಲ ಲೇಔಟ್ಗಳು ಇದಾವೆ. ಸೊ ಅದೆಲ್ಲ ಸ್ಟಾರ್ಟ್ ಆಗಿದೆ ಸರ್. ಹೌದು. ಇಲ್ಲಿ ಎದುರುಗಡೆನೆ ಮನೆ ಇದೆ. ಎದುರುಗಡೆನೆ ಮನೆ ಇದೆ ಸರ್, ಮೇನ್ ರೋಡ್ ಅಲ್ಲಿ. ಎಸ್ ಸರ್. ಸರ್ ನಮ್ದು ಇದ್ರಲ್ಲಿ ಸರ್ ಇನ್ನೊಂದು ಸಿಮೆಂಟ್ ರೋಡ್. ಸೊ ಚೇಂಬರ್ ಕಲೆಕ್ಷನ್, ವಾಟರ್ ಕಲೆಕ್ಷನ್, ಹಂಗೆ ತೋರಿಸ್ತಾ ಮೋರಿ ಕಲೆಕ್ಷನ್ ಸರ್ ಐಫೈ ಕೊಟ್ಟಿದ್ದೀನಿ ಸರ್. ಐಫೈ ಮಾಡಿದ್ದೀರಾ? ಖಂಡಿತವಲ್ಲ ಸರ್. ಬಟ್ ಎಲೆಕ್ಟ್ರಿಕಲ್ ಒಂದು ಪೆಂಡಿಂಗ್ ಇದೆ, ಸಿಮೆಂಟ್ ರೋಡ್ ಒಂದು ಪೆಂಡಿಂಗ್ ಇದೆ ಸರ್. ಕಂಪ್ಲೀಟ್ ಮಾಡ್ಕೊಡ್ತೇನೆ. ಬಾಕ್ಸ್ ಟೈಪ್ ಡ್ರೈನೇಜ್. ಹೌದು ಸರ್. ಮೇನ್ ರೋಡ್ ಎಷ್ಟು ಫೀಟ್ ಬರುತ್ತೆ ಸರ್? ಇದು 40 ಫೀಟ್ ರೋಡ್ ಬರುತ್ತೆ. ಒಳಗಡೆ ಎಷ್ಟು ತಗೊಂಡಿದ್ದೀರಾ? ನಮ್ಮ ಲೇಔಟ್ ಅಲ್ಲಿ 30 ಫೀಟ್ ರೋಡ್ ಬರುತ್ತೆ. ಕಂಪ್ಲೀಟ್ 30 ಫೀಟ್ ರೋಡ್ ಬರುತ್ತೆ. ಇದೇನೇನು ಪೈಪ್ ಸರ್? ಇದು ವಾಟರ್ ಪೈಪ್, ಡ್ರೈನೇಜ್ ಪೈಪ್. ಈ ತರ ಡ್ರೈನೇಜ್ ಪೈಪ್ ಸರ್ ಈ ತರ ಕೊಟ್ಟಿದ್ದೀನಿ ಸರ್. ಇದ್ರಲ್ಲಿ ಚೇಂಜಸ್ ಮಾಡಿದ್ದೀನಿ ಸರ್. ಚೆನ್ನಾಗಿರುತ್ತೆ ಅದು. ಎಸ್ ಸರ್. ಓಕೆ. ಸೊ ಇದು ಡ್ರೈನೇಜ್ ಸರ್. ಪಿಟ್ಟು. ಸೊ ಇಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಎಸ್ಟಿಪಿ ಲಾಸ್ಟ್ ಅಲ್ಲಿ ಕೊಟ್ಟಿದ್ದೀನಿ ಸರ್. ಸೊ ಲಾಸ್ಟ್ ಅಲ್ಲಿ ಮಾಡಿ ಎಸ್ಟಿಪಿ ಕೊಟ್ಟಿದ್ದೀನಿ ಸರ್. ನೀರಿನ ವ್ಯವಸ್ಥೆ ಸರ್ ಬೋರ್ ಇದೆ ಸರ್. ನೋಡಿ ಸರ್ ಇಲ್ಲೊಂದು ಬೋರ್ ಇದೆ, ಮತ್ತೆ ಆ ಲಾಸ್ಟ್ ಅಲ್ಲಿ ಒಂದು ಬೋರ್ ಇದೆ ಸರ್. 2 ಬೋರ್ ಇದೆ ಸರ್ ಈ ಲೇಔಟ್ ಅಲ್ಲಿ. ಸೊ ನಿಮ್ ಲೇಔಟ್ ಅಲ್ಲಿ 2 ಬೋರ್ ಇದೆ ಸರ್. ಇದ್ರಲ್ಲಿ ಆಲ್ರೆಡಿ ಸರ್ ಮೋಟರ್ ಕೊಟ್ಟು ಸೊ ಆಲ್ಮೋಸ್ಟ್ ಈ ಲೇಔಟ್ ಕೆಲಸಕ್ಕೆ ಅಂತ ಯೂಸ್ ಮಾಡ್ಕೊಂತ ಇದ್ದೀನಿ. ಓ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಎಸ್ ಸರ್. ಮೇನ್ ರೋಡ್ ಆಗುತ್ತೆ ಇದು. ಇದು ಸಿಸಿ ರೋಡ್ ಬರುತ್ತೆ. ಸಿಸಿ ರೋಡ್ ಸರ್. ಸೊ ಒಂದು ಕ್ವಶನ್ ಇದೆ ಸರ್ ನಂದು. ಇದು ಟೋಟಲ್ ಎಷ್ಟು ಎಕರೆ ಅಲ್ಲಿ ಮಾಡ್ತಾ ಇರುವಂತ ಲ್ಯಾಂಡ್ ಇದು? ಸರ್ ಇದು ಟೋಟಲ್ ಬಂದು ಸರ್ ನಿಮಗೆ 8 ಎಕರೆ ಸರ್. 8 ಎಕರೆ ಬರುತ್ತೆ ಸರ್. ಟೋಟಲ್ 200 ಸೈಟ್ ಇದೆ ಸರ್. 200 ಸೈಟ್ಗಳು ಬರುತ್ತೆ ಸರ್. ಇದ್ರಲ್ಲಿ ಡೈಮೆನ್ಷನ್ ಬಂದು ಈಸ್ಟ್ ವೆಸ್ಟ್ ಎರಡೇ ಸಿಗೋದು. ಈಸ್ಟ್ ವೆಸ್ಟ್. ಸೊ 30-40 ಇದೆ, 30-50 ಇದೆ, 20-40 ಇದೆ ಸರ್. ಸೊ 30-40, 30-50, 20-40. ಎಸ್ ಸರ್. ಸೊ ಇದಿಷ್ಟು ಅವೈಲೇಬಲ್ ಇದೆ ಸರ್. ಸರ್ ಇದ್ರಲ್ಲಿ ಆಲ್ಮೋಸ್ಟ್ 100 ಕ್ಲೋಸ್ ಆಗಿದೆ ಸರ್. 100 ಬುಕಿಂಗ್ ಆಗಿದೆ ಸರ್. ಇನ್ನು 110 ಏನೋ ಬ್ಯಾಲೆನ್ಸ್ ಇದೆ ಸರ್. ಸೊ 110 ಮಾತ್ರ ಬ್ಯಾಲೆನ್ಸ್ ಇದೆ. ಎಲ್ಲ ನೋಡ್ಕೊಂಡ್ ಬಂದ್ವಿ. ತುಂಬಾ ಚೆನ್ನಾಗಿದೆ. ಡೆವಲಪ್ಮೆಂಟ್ ಚೆನ್ನಾಗಿದೆ. ಇವನ್ ಮನೆ ಕೂಡ ಕಟ್ಕೊಂಡ್ಬಿಟ್ಟಿದ್ದಾರೆ. ಯಾರಾದ್ರೂ ಬಂದ್ರೆ ನಿಮ್ಗೆ ಡೌಟ್ ಇದೆಯಾ, ಮನೆಯವ್ರ ಹತ್ರ ಕೇಳ್ಬೋದು ಹೆಂಗಿದೆ ಜಾಗ, ಏನ್ ಕತೆ ಅಂತ ಹೇಳ್ಬಿಟ್ಟು ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬಹುದು. ಸರ್ ಇವಾಗ ನಾನು ಕೇಳುವಂಥದ್ದು ಮೇನ್ ಆಗಿ ಪ್ರೈಸಿಂಗ್. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಇಲ್ಲಿ? ಸರ್ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೀನಿ ಸರ್ ಲೇಔಟ್. ಯಾವುದು ಪೆಂಡಿಂಗ್ ಅನ್ನೋದು ಏನಿಲ್ಲ ಸರ್. ಸೊ ಆ ಥರ ಆಗಿರೋದ್ರಿಂದ ಸರ್ ನಾನು ನಮ್ಮ ಲೇಔಟ್ ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು ಸರ್ 2200 ರೂಪಾಯಿ ಸರ್. 2200 ರೂಪಾಯಿ ಸರ್. ಈ ಪ್ರೈಸ್ ವರ್ತ್ ಇದೆಯಾ ನಿಜವಾಗ್ಲೂ? ಸುತ್ತಮುತ್ತಲು ಈ ರೇಟ್ ಇದೆಯಾ ಸರ್? ಖಂಡಿತವಾಗ್ಲೂ ಇದೆ, 100% ಇದೆ ಸರ್. ಇವಾಗ ನೋಡಿ ಸರ್ ನಿಮ್ ಸುತ್ತಲೂ ಮನೆಗಳೆಲ್ಲ ಕಾಣ್ತಾ ಇದಾವಲ್ಲ ಸರ್, ಅಲ್ಲೆಲ್ಲ ಎನ್ಕ್ವೈರಿ ಮಾಡ್ಕೊಂಡ್ ಬಂದು ನಮ್ಮ ಲೇಔಟ್ ಅಲ್ಲಿ ಜಾಗ ತಗೊಳ್ಳಿ. ಖಂಡಿತವಲ್ಲ ಸರ್. ನಮ್ಮ ಲೇಔಟ್ ದಾಟಿ ಸರ್ ನಿಮ್ಗೆಲ್ಲ 2500, 2800, 3000 ರೂಪಾಯಿ ಇದೆ ಸರ್. 3000 ರೂಪಾಯಿ ತನಕ ಖಂಡಿತವಾಗ್ಲೂ ಇದೆ ಸರ್. ಆಮೇಲೆ ಇಲ್ಲಿ ಹತ್ತದಲ್ಲಿ ಆ ಕಾನ್ಕಾರ್ಡ್ ನಾಪಾ ವ್ಯಾಲಿ ಇದೆ. ಖಂಡಿತವಲ್ಲ ಸರ್. ಅಲ್ಲಿ ಬಂದು 7000 ರೂಪಾಯಿ ಇದೆ ಸರ್. 7000 ರೂಪಾಯಿ ಇದೆ ಸರ್. ಜಸ್ಟ್ 700 ಮೀಟರ್ ಅಲ್ಲಿ ಬರೋಂಥದ್ದು ನಾಪವಿಲ್ಲ. ಸೊ 7000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ ಸರ್. ಅಷ್ಟೊಂದು ರೇಟ್ ಇದೆ. ಖಂಡಿತವಾಗ್ಲೂ ಇಷ್ಟು ಸಾಕಾಗಿಲ್ಲ ಸರ್, ಇದಕ್ಕೂ ಕಮ್ಮಿ ಬೇಕು ನಮಗೆ ಸರ್. ಖಂಡಿತವಾಗ್ಲೂ ವೀಕ್ಷಕರಿಗೆ ಸರ್ ಖಂಡಿತ ಮಾಡೋಣ ಸರ್. 100% ವಾಗ್ಲೂ ಸರ್ ಮಾಡ್ತೀನಿ ಸರ್. ಸರ್ ಇವಾಗ ಏನ್ ಗೊತ್ತಾ ಸರ್, ಇವತ್ತಿನ ಕಾಲದಲ್ಲಿ ಸರ್ ನೀವೇ ನೋಡಿದ್ದೀರಾ, ಇನ್ವೆಸ್ಟ್ಮೆಂಟ್ ಮಾಡಿ ಸರ್. ಬೆಂಗಳೂರು ಪ್ರಾಪರ್ಟಿ ದಯವಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಸರ್. ನಂದೇ ತಗೊಳ್ಳಿ ಅಂತ ನಾನು ಹೇಳ್ತಿಲ್ಲ ಸರ್, ಬಟ್ ಎಲ್ಲಾದ್ರೂ ಒಂದು ಸರ್ ಕ್ಲಿಯರ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಇರೋಂಥ ಜಾಗಗಳನ್ನ ತಗೊಳ್ಳಿ ಸರ್. ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೇದು. ಖಂಡಿತವಲ್ಲ ಸರ್. ಕರೆಕ್ಟ್ ಆಯ್ತು. 100% ಸರ್. ಓಕೆ ಸರ್. ಇವಾಗ ನಮ್ಮ ವೀಕ್ಷಕರಿಗೆ ಏನ್ ಡಿಸ್ಕೌಂಟ್ ಸಿಗ್ಬೋದು? ಒಂದು 100 ರೂಪಾಯಿ ಸಿಗ್ಬೋದು ಸ್ಕ್ವೇರ್ ಫೀಟ್ ಮೇಲೆ ಸರ್? ಖಂಡಿತವಲ್ಲ ಸರ್. ಮಾಡ್ಕೊಡ್ತೀರಾ? ಬಂದ್ಮೇಲೆ ಇನ್ನೂ ಕಮ್ಮಿ ಮಾಡಿ ಅಂದ್ರೆ ಸ್ವಲ್ಪ ಟೈಟ್ ಆಗ್ಬಿಡ್ತೀವಿ. ಓಕೆ. ಯಾಕಂದ್ರೆ ಸರ್ ನಾನು ಕೋಟ್ ಮಾಡಿರೋದೇ ಕಡಿಮೆ ಇದೆ. ಸರಿ. 100% ಡಿಸ್ಕೌಂಟ್ ಖಂಡಿತವಲ್ಲ ಕೊಡ್ತೀನಿ. 100 ರೂಪಾಯಿ ಡಿಸ್ಕೌಂಟ್ ಇದೆ. ಖಂಡಿತವಲ್ಲ ಕೊಡ್ತೀನಿ ಸರ್. ವೀಕ್ಷಕರೇ, ಒಂದು 30-40 ಸೈಟ್ ತಗೊಂತೀರಾ ಅಂದ್ರೂ ಕೂಡ ನಿಮಗೆ 1.25 ಲಕ್ಷ ರೂಪಾಯಿಗಳವರೆಗೂ
ಡಿಸ್ಕೌಂಟ್ ಇರುತ್ತೆ. ಇದ್ರ ಮೇಲೆ ಡಿಸ್ಕೌಂಟ್ ಕೇಳಬೇಡಿ, ಆಲ್ರೆಡಿ ಕಮ್ಮಿ ಕೊಡ್ತಾ ಇದ್ದಾರೆ. 2,500-3,000 ಓಡ್ತಿರೋ ಜಾಗನ 2,200 ಕೊಡ್ತಾ ಇದ್ದಾರೆ. ಅದರಲ್ಲೂ ₹100 ನಾನು ಕೇಳಿದ್ದೀನಿ ಡಿಸ್ಕೌಂಟು. 2,100 ರೂಪಾಯಿ ಅಂತೂ ನಿಮಗೆ ಹಾಗೆ ಆಗುತ್ತೆ. ಖಂಡಿತ. ಅದು ಮಹಾಲಕ್ಷ್ಮಿ ಬಡಾವಣೆ ಅಂತ. ಮಹಾಲಕ್ಷ್ಮಿ ಬಡಾವಣೆ ಎಲ್ಲಿದೆ ಅದು? ಸರ್ ನಿಯರ್ ಬೈ ಬಂದು ನಿಮಗೆ ಆಗ್ರಾ ಅಂತ ಇಂಟ್ರೆಸ್ಟೆಡ್ ಇದ್ರೆ ಅದಕ್ಕೂ ಕೂಡ ನೀವು ಸರ್ನ ಕಾಂಟ್ಯಾಕ್ಟ್ ಮಾಡಬಹುದು. ಖಂಡಿತವಲ್ಲ ಸರ್. ವಿಸಿಟ್ಸ್ ಅನ್ನ ನೀವು ಇಲ್ಲಿ ಮಾಡಬಹುದು ವೀಕ್ಷಕರೇ. ಒಂದ್ಸತಿ ನೋಡಿ ಇದನ್ನು ನೋಡಿ ಅದನ್ನು ನೋಡಿ ಯಾವ್ದು ಬೇಕು ಡಿಸೈಡ್ ಮಾಡಿ. ಆಫೀಸ್ ಬಂದು 10 to 6 10 to 6 ಸರ್. ನಮ್ಮ ಆಫೀಸ್ ಅಡ್ರೆಸ್ ಬಂದು ಜಯನಗರ 4th ಬ್ಲಾಕ್, ನಿಯರ್ ಬೈ BMTC ಬಸ್ ಸ್ಟಾಪ್ ಬರುತ್ತಲ್ಲ ಸರ್, ಆ ಬಸ್ ಸ್ಟಾಪ್ ಇಂದ ಜಸ್ಟ್ 200 ಮೀಟರ್ಸ್ ನಮ್ಮ ಆಫೀಸ್ ಬರುತ್ತೆ. ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಲೇಔಟ್ ಒಂದೊಳ್ಳೆ ದರದಲ್ಲಿ ತಂದಿದ್ದಕ್ಕೆ ತಮಗೆ ಧನ್ಯವಾದ. ಖಂಡಿತವಲ್ಲ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಏನೇ ಆದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.